ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಫಾರ್ಮ್ ಹೌಸ್ ವ್ಲಾಗ್. ಸೊ ಗೈಸ್ ಇಲ್ಲಿ ನೀವು ಯೋಚಿಸ್ತಿರ್ಬೋದು ಎಲ್ಲಿಗೆ ಬಂದಿದ್ಯಾ ಅಂತ. ಸೊ ಗೈಸ್ ಆ್ಯಕ್ಚುಲಿ ನಾನು ಇಲ್ಲಿ ಬಂದಿರೋದು ನನ್ನ ಫಾರ್ಮ್ ಹೌಸಿಗೆ ಫ್ರಿಜ್ಜು, ವಾಷಿಂಗ್ ಮಷೀನು ಮತ್ತು ಬೇರೆ ಬೇರೆ ಅಪ್ಲೈನ್ಸಸ್ ತೊಗೊಳಕ್ಕೆ. ಸೊ ಗೈಸ್ ನಾನು ಇಲ್ಲಿ ಆ್ಯಕ್ಚುಲಿ ಇವತ್ತು ಬಂದು ಇಲ್ಲಿ ನಾವು ಫ್ರಿಜ್ಜು, ವಾಷಿಂಗ್ ಮಷೀನ್ ಎಲ್ಲ ನೋಡ್ತಾ ಇದ್ವಿ. ಸೊ ಗೈಸ್ ಈಗ ಎಷ್ಟೊಂದು ಕಂಪ್ನಿಗಳಿದ್ದು ನಾನು ಈ ಅಂಗಡಿ ಹೆಸ್ರು ಲಾಸ್ಟಲ್ಲಿ ಹೇಳ್ತೀನಿ. ಇವರು ತುಂಬ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಅಕಸ್ಮಾತ್ ನನ್ನ ಹೆಸರು ಹೇಳಿದ್ರೆ. ಸೊ ಗೈಸ್ ಈಗ ನಾವು ಒಂದಷ್ಟು ಫರ್ನಿಚರು ತೊಗೊಬೇಕು, ಒಂದೆರಡು. ಅದಕ್ಕೆ ಗೈಸ್ ಫರ್ನಿಚರ್ ಸೆಕ್ಷನ್ಗೆ ಹೋಗ್ತಾ ಇದ್ದೀವಿ. ಇವ್ರ ಅಂಗಡಿಯಲ್ಲೇ ಫರ್ನಿಚರು ಸಿಗುತ್ತೆ ಇಲ್ಲಿ. ಸೊ ಗೈಸ್ ಇಲ್ಲಿ ನಿಮಗೆ ಎಲ್ಲ ಎಲೆಕ್ಟ್ರಿಕ್ ಅಪ್ಲೈನ್ಸಸ್, ಮೊಬೈಲಿಂದ ಹಿಡ್ದು ಇಡೀ ಏರ್ ಫ್ರೈಯರ್ ಮತ್ತು ಅವನ್, ಫ್ಯಾನ್ ತನಕ ಎಲ್ಲ ಸಿಗುತ್ತೆ ಗೈಸ್ ಇಲ್ಲಿ. ಮತ್ತು ಸೋಫಾಗಳು ಸಿಗುತ್ತೆ. ಸೋಫಾ, ಈ ಡ್ರೆಸ್ಸಿಂಗ್ ಟೇಬಲ್ಲು, ಟಿ ವಿ ಸ್ಟ್ಯಾಂಡು ಆ ಥರ ಎಲ್ಲ ಸಿಗುತ್ತೆ ನಿಮಗೆ. ಸೊ ಗೈಸ್ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಸೊ ಗೈಸ್ ಈ ವಾಷಿಂಗ್ ಮಷೀನ್ನ ನಾವು ಬುಕ್ ಮಾಡಿರೋದು. ಇದು ವರ್ಪೂಲಿಂದು ವೈಟ್ ಮ್ಯಾಜಿಕ್ ಅಂತ. ಸೊ ಗೈಸ್ ನಾವೇನು ಈ ಮನೆಗೆ ದೊಡ್ಡ ವಾಷಿಂಗ್ ಮಷಿನ್ ತೊಗೊತಿಲ್ಲ, ಯಾಕಂದರೆ ನಾವು ಇಲ್ಲಿ ಆ್ಯಕ್ಚುಲಿ ಇರೋದೇ ಇಲ್ಲ ಗೈಸ್. ಅಂದರೆ ಈ ಫಾರ್ಮ್ ಹೌಸಲ್ಲಿ ನಿಮಗೆ ಗೊತ್ತಿರುತ್ತಲ್ಲ, ನಾವಿಲ್ಲಿ ಇರೋಲ್ಲ. ಅದಕ್ಕೆ ಗೈಸ್ ನಾವಿಲ್ಲಿ ನಾರ್ಮಲ್ ಯಾರೋ ಒಂದು ಯೂಸಿಗೆ, ಪಾರ್ಟ್ ಟೈಮ್ ಯೂಸಿಗೆ ಅಷ್ಟೇ ಚಿಕ್ಕದು ತೊಗೊತಿರೋದು. ಇಲ್ಲಿ ಯಾವಾಗ ಬಂದು ಸೆಟಲ್ ಆಗ್ತೀವಲ್ಲ ಆವಾಗ ನಾವು ದೊಡ್ಡದು ಫ್ರಿಜ್ಜು, ವಾಷಿಂಗ್ ಮಷಿನ್ ಎಲ್ಲ ತೊಗೊಳೋದು. ಸೊ ಗೈಸ್ ಇದನ್ನು ನಾವು ಫ್ರಿಜ್ಜು ವರ್ಪೂಲ್ದೆ, ಇದು ವಿಟಾ ಮ್ಯಾಜಿಕ್ ಅಂತ, ಇದನ್ನು ಈ ಮಾಡೆಲ್ ತೊಗೊಂಡ್ವಿ. ಸೊ ಗೈಸ್ ಇದರೊಳಗಡೆ ಅನಿಯನ್ ಟ್ರೇ ಮತ್ತು ಇದೊಂದರಲ್ಲೇ ನಮಗೆ ಆಟೋಮ್ಯಾಟಿಕ್ ಇದು ಐಸ್ ಕ್ಯೂಬ್ಸಿಂದು ಇದು ಸಿಕ್ಕೋದು. ಮಿಕ್ಕಿದ್ರಲ್ಲಿ ಎಲ್ಲದರಲ್ಲೂ ನಿಮಗೆ ಇದು ಸಿಕ್ಕಲ್ಲ. ಮತ್ತು ಗೈಸ್ ಇಲ್ಲೊಂದು ಫ್ಯಾನ್, ಟೇಬಲ್ ಫ್ಯಾನ್ ಕೂಡ ತೊಗೊಂಡ್ವಿ ವಿ-ಗಾರ್ಡ್ದು. ಸೊ ಗೈಸ್ ಇದನ್ನು ನೀವು ಅಡ್ಜಸ್ಟ್ ಮಾಡ್ಕೊಬೋದು, ಅದು ಇದು ಎಲ್ಲ ಮಾಡ್ಕೊಬೋದು. ಸೊ ಗೈಸ್ ಇದು ವಿ-ಗಾರ್ಡ್ ಫ್ಯಾನು 1590. ನಮಗೆ ಇವರು 4000 ಅರೌಂಡ್ ಏನೋ ಹಾಕ್ಕೊಟ್ರು. ಸೊ ಗೈಸ್ ಇಲ್ಲಿ ನೀವು ನೋಡಿ, ಇದನ್ನ ನಾವು ಅವರೇ ಪ್ಯಾಕೇಜ್ ಮಾಡಿ ಮತ್ತು ಅವರೇ ಶಿಪ್ ಮಾಡಿ ಕೊಡ್ತಾರೆ ನೀವೆಲ್ಲಿದ್ರೂ. ಸೊ ಗೈಸ್ ಇಲ್ಲಿ ಈ ಅಂಗಡಿಗೆ ತುಮಕೂರಿಂದ ಜನ ಬಂದು ತೊಗೊಂಡೋಗ್ತಾರೆ. ಸೊ ಗೈಸ್ ನೀವು ವಿಡಿಯೋ ಕೆಳಗಡೆ ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಅವ್ರದ್ದು ವಿಸಿಟಿಂಗ್ ಕಾರ್ಡ್ ಅಟ್ಯಾಚ್ ಮಾಡಿದ್ದೀನಿ. ಸೊ ದಟ್ ನೀವೂ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾಡ್ಕೊಬೋದು. ಮತ್ತು ಗಾಯ್ಸ್ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇಲ್ಲಿ ನಮ್ಮದು ಇದೊಂದು ಟಿ ವಿ ಸ್ಟ್ಯಾಂಡು ಮತ್ತು ಅಂದರೆ ಡ್ರೆಸ್ಸಿಂಗ್ ಟೇಬಲ್ಲು ಮತ್ತು ಟಿ ವಿ ಸ್ಟ್ಯಾಂಡ್ ತೊಗೊಳ್ತಾ ಇದ್ದೀವಿ. ಸೊ ಗಾಯ್ಸ್ ನಾವು ಯೋಚನೆ ಮಾಡ್ತಿದ್ವಿ ಸ್ಮಾರ್ಟ್ ಟಿ ವಿ ತೊಗೊಳೋಣ, ಯಾಕಂದರೆ ನಮ್ಮ ಮನೇಲಿ ಇದ್ದಿದ್ದು ಹಳೆ ಟಿ ವಿ ಅಂತ. ಸೊ ಗಾಯ್ಸ್ ಅದಾದಮೇಲೆ ಯೋಚನೆ ಬಂತು, ಇನ್ನೊಂದು 6 months ಆದಮೇಲೆ ಹಿಂಗಿದ್ರೂ ನಾವಿಲ್ಲೇ ಬಂದು ಇರ್ತೀವಿ, ಅಂದರೆ ನಮ್ಮ ಅಪ್ಪ ಅಮ್ಮ. ಸೊ ಗೈಸ್ ಅದಕ್ಕೆ ಗೈಸ್ ಇಲ್ಲೇ ನಾವು ಇವಾಗಲೇ ಇನ್ವೆಸ್ಟ್ ಮಾಡ್ತಿಲ್ಲ ಆ ಟಿ ವಿಗೆ, ಆಮೇಲೆ ತೊಗೊಳೋಣ ಅಂತ. ಸೊ ಗೈಸ್ ಇಲ್ಲಿ ಮಧ್ಯ ದಾರಿಲಿ ಮಳೆ ಬೇರೆ ಸ್ಟಾರ್ಟ್ ಆಯಿತು, ಅದಕ್ಕೆ ಟಾರ್ಪಲೆಲ್ಲ ಹೊದಿಸಿ ಲೇಟ್ ಆಯಿತು. ಸೊ ಗೈಸ್ ಇದು ನೀವು ನೋಡ್ತಿರ್ಬೋದು, ಲಾಸ್ಟ್ ಟೈಮ್ ಬಂದಾಗ ಹೊಸ ಡೋರ್ ಇಕ್ಕಿದ್ವಲ್ಲ ಅದು. ಸೊ ಗೈಸ್ ಇಲ್ಲಿ ನಾವು ಮಷಿನ್ನ ಫಿಟ್ ಮಾಡಿದ್ವಿ. ಈಗ ಇನ್ನೂ ಡೆಮೋ ವರ್ಕರ್ಸ್ ಬರ್ತಾರೆ, ಇವತ್ತು ಬರೋಲ್ಲ ನಾಳೆ ಬರ್ತಾರೆ ಅವರು. ಸೊ ಗೈಸ್ ಅದನ್ನು ಅವ್ರು ಬಂದು ಎಲ್ಲ ಹೇಳ್ಕೊಟ್ಟು ಹೋಗ್ತಾರೆ. ಸೊ ಗೈಸ್ ನಾನು ಅವತ್ತು ಡೈನಿಂಗ್ ಟೇಬಲ್ ರೋಸ್ ವುಡ್ಡಿಂದು 1,67,000 ಅಂತಿದ್ನಲ್ಲ. ಸೊ ಗೈಸ್ ಈಗ ನೋಡಿ ಇವಾಗ ಕ್ಲಿಯರಾಗಿ ಕಾಣಿಸ್ತಿದೆ ಅದು ರೋಸ್ ವುಡ್ಡಿಂದು, ಯಾಕಂದರೆ ಲಾಸ್ಟ್ ಟೈಮ್ ಬಂದಾಗ ಎಲ್ಲ ವುಡ್ಡಿಂದು ಪಾಲಿಷ್ ಮಾಡಿಸಿದ್ವಲ್ಲ ಅದಕ್ಕೆ. ಸೊ ಗೈಸ್ ಈಗ ನಾವು ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಅಂದರೆ ಏನಂದರೆ ಫ್ಯಾನ್ನ ಇದನ್ನು ಮಾಡೋಕ್ಕೆ. ಸೊ ಗೈಸ್ ಈಗ ಈ ಫ್ಯಾನ ಫಿಕ್ಸ್ ಮಾಡಿದ್ರೆ ಒಂದು ದೊಡ್ಡ ಪ್ಲ್ಯಾನ್ ಆಗೋಯಿತು, ಯಾಕಂದರೆ ಗೈಸ್ ಈ ಫ್ಯಾನ್ನ ಫಿಕ್ಸ್ ಮಾಡೋಕ್ಕೆ ನಮಗೆ ಬರ್ತಿಲ್ಲ. ಅದಾದಮೇಲೆ ಗೈಸ್ ಇವು ಮ್ಯಾನ್ಯುವಲ್ ಕೊಟ್ಟಿದ್ದರು, ಮ್ಯಾನ್ಯುವಲಲ್ಲಿ ನೋಡಿದ್ರೆ ಮ್ಯಾನ್ಯುವಲಲ್ಲಿ ಏನೂ ಅರ್ಥನೇ ಆಗ್ತಿಲ್ಲ. ಸೊ ಗೈಸ್ ಈಗ ಮ್ಯಾನ್ಯುವಲ್ ಹುಡ್ಕೋಕ್ಕೆ ಅದನ್ನು ಓದೋಕ್ಕೆ ಅಷ್ಟೊಂದು ಟೈಮ್ ಇರಲಿಲ್ಲ. ಅದಕ್ಕೆ ಗೈಸ್ ನಾವು ಅದನ್ನು ಯೂಟ್ಯೂಬಲ್ಲಿ ಹಾಕೊಂಡು ನೋಡಿದ್ವಿ. ಸೊ ಗೈಸ್ ನೀವೆಲ್ಲ ಈಚೆ ಕಡೆ ನೋಡಿದ್ರಲ್ಲ, ಈಚೆ ಕಡೆ ಎಲ್ಲ ಹೆಂಗಿದೆ ಅಂತ. ಸೊ ಗೈಸ್ ಇಲ್ಲಿ ನೀವು ನೋಡಿ ಅದ್ರದ್ದು ನಾರ್ಮಲ್ ಬಾಕ್ಸ್ ಇರುತ್ತಲ್ಲ, ಏನಾದರೂ ಥರ್ಮಾಕೋಲ್ದು ಮತ್ತು ಇದ್ರದ್ದು ಕಾರ್ಡ್ಬೋರ್ಡ್ ಬಾಕ್ಸು, ಅದನ್ನೆಲ್ಲ ನಾವು ಬಂದ್ ಮಾಡಿಬಿಟ್ವಿ. ಸೊ ಗೈಸ್ ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತಿದೆ ನಮ್ಮ ಮನೆ, ಹೊಸ ಶೀಟು, ಹೊಸ ಇದನ್ನು ಹಾಕಿಸಾದ್ಮೇಲೆ. ಸೊ ಗೈಸ್ ನಾನು ಇವತ್ತಿಂದ 1 week ತನಕ ಫಾರ್ಮ್ ಹೌಸಲ್ಲೇ ಇರ್ತೀವಿ, ಯಾಕಂದರೆ ಇನ್ನೂ ಒಂದು ಸ್ವಲ್ಪ ಕೆಲಸ ಇದೆ.
ಅಂದರೆ ವರ್ಕ್ ಎಲ್ಲ ಮನೆ ಇದಾಗಿದೆ. ಆದರೆ ಗೈಸ್ ಇನ್ನೂ ಕ್ಲೀನಿಂಗ್ ಮಾಡಬೇಕು. ಕರ್ಟನ್ಸು, ಬೆಡ್ಶೀಟ್ಸು, ಮ್ಯಾಟ್ರೆಸಸ್ ಎಲ್ಲ ಕೊಳ್ಳೆ ಆಗಿರುತ್ತಲ್ಲ, ಅದು ವರ್ಕ್ ಮಾಡಿ. ಸೊ ಗೈಸ್ ಅದಕ್ಕೆ ಪೇಂಟ್ ಎಲ್ಲ ಮಾಡಿಸಿದ್ವಿ. ಅದಕ್ಕೆ ಒಂದು ಸ್ವಲ್ಪ ಕೊಳೆ ಆಗಿತ್ತು ಕರ್ಟನ್ನು, ಬೆಡ್ಶೀಟ್ಸ್ ಎಲ್ಲ. ಅದಕ್ಕೆ ಗೈಸ್ ಅದನ್ನು ನಾವು ಸರಿ ಮಾಡಿ ಅಂದರೆ ವಾಶ್ ಮಾಡೋಕ್ಕೆ ಬಂದಿದ್ವಿ. ಸೊ ಗೈಸ್ ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತಿದೆ ಬಾನ್ ಫೈರ್, ನಾನೇ ಇದೆಲ್ಲ ಸುಟ್ಟಾಕಿದ್ದು. ಸೊ ಗೈಸ್ ಈಗ ನಮ್ಮ ತೋಟ ಎಲ್ಲ ನೋಡಿ ಹೆಂಗಿದೆ ಅಂತ. ಸೊ ಗೈಸ್ ಇವಾಗ ತಾನೇ ಮಳೆ ಬಂದು ಹೋಗಿತ್ತು ಇಲ್ಲೆಲ್ಲ ಫುಲ್ಲು. ಸೊ ಗೈಸ್ ಇಲ್ಲಿ ಮಶ್ರೂಮ್ಸು ಬಿಡ್ತವೆ, ಅದು ಮಶ್ರೂಮ್ಸ್ ಹುಡ್ಕೊಂಡು ಹೋಗಬೇಕು, ಮಳೆ ಬಂದಿರುತ್ತಲ್ಲ. ಸೊ ಗೈಸ್ ಇಲ್ಲಿ ನೋಡಿ ಆಗಲೇ ಒಂದು ಸ್ವಲ್ಪ ಕ್ರ್ಯಾಕ್ಸ್ ಬಂದಿದೆ. ಆದರೆ ಮೇನ್ ಇಂಪಾರ್ಟೆಂಟ್ ಇರೋದು ಇಲ್ಲೇ ಸೆಂಟರಲ್ಲಿ ಏನೂ ಆಗಲಿಲ್ಲ. ಸೊ ಗೈಸ್ ಇದು ನೋಡಿ, ಇದು ಗೇಟ್ ಎಲ್ಲ ಪೇಂಟ್ ಮಾಡಿಸಿದ್ವಿ, ಮತ್ತು ಸ್ಟೆಪ್ಸು ಎಲ್ಲ ಪೇಂಟ್ ಮಾಡಿಸಿದ್ವಿ ಬ್ಲೂ ಕಲರಲ್ಲಿ. ಮತ್ತು ಗೈಸ್ ಅಲ್ಲೆಲ್ಲ ನೋಡಿ, ಅಲ್ಲೆಲ್ಲ ಪೇಂಟ್ ಆಗಿದೆ. ಮತ್ತು ಶೀಟೆಲ್ಲ ನೋಡಿ ಗೈಸ್, ಮತ್ತು ಟೈಲ್ಸು ಮತ್ತು ಇದನ್ನೆಲ್ಲ ಮಾಡಿಸಿದ್ದೀವಿ. ಸೊ ಗೈಸ್ ಈಗ ಇಲ್ಲಿ ಒಳಗಡೆ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ತಿದೆ. ಒಳಗಡೆ ಏನಾದರೂ ನಾವು ಜುಗಾಡು ಮಾಡಬೇಕು. ಇದನ್ನು ನಾಳೆ ನಾನು ಫುಲ್ ಕಂಪ್ಲೀಟಾಗಿ ತೋರಿಸ್ತೀನಿ ಏನೇನು ಜುಗಾಡು ಮಾಡಿದ್ವಿ ಅಂತ. ಸೊ ಗೈಸ್ ಇದು ನೀವು ನೋಡಿ, ಇದು ಟೇಬಲ್ ಫ್ಯಾನು, ಇದು ವರ್ಕ್ ಆಗ್ತಿದೆ. ನಾನು ನಿಮಗೆ ತೋರಿಸ್ತೀನಿ ಈಗ. ಸೊ ಗೈಸ್ ಇದನ್ನು ಹಿಂಗೆ ಆನ್ ಮಾಡೋದು. ಸೊ ಗೈಸ್ ಇದರಲ್ಲಿ 3 ಮೋಡ್ಸ್ ಇದೆ. ಸೊ ಗೈಸ್ ನಾನು ಹೇಳೋ ಜಾಗದಿಂದ ನೀವು ತೊಗೊಂಡ್ರೆ ಅವ್ರು ನಿಮಗೆ ಡಿಸ್ಕೌಂಟ್ ಜೊತೆಗೆ ಏನಾದರೂ ಫ್ರೀ ಗಿಫ್ಟು ಕೂಡ ಕೊಡ್ತಾರೆ. ಏನಾದರೂ ವಾಷಿಂಗ್ ಮಷಿನ್ ಕವರು, ಟಿ ವಿ ಕವರ್ಸು, ಮತ್ತು ಚಾಪರ್, ಗ್ರೈಂಡರ್ಸ್ ಅದೆಲ್ಲ ಫ್ರೀಯಾಗಿ ಕೊಡ್ತಾರೆ. ಸೊ ಗೈಸ್ ನೀವು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಕೆಳಗಡೆ ಕೊಟ್ಟಿದ್ದೀನಲ್ಲ ವಿಸಿಟಿಂಗ್ ಕಾರ್ಡ್, ಇಲ್ಲೇ ವಿಡಿಯೋಲ್ಲಿ ಡಿಸ್ಪ್ಲೇ ಆಗ್ತಿದೆ ಲೆಫ್ಟ್ ಸೈಡಲ್ಲಿ, ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲ ಕಡೆ ಶಿಪ್ಪಿಂಗ್ ಮಾಡ್ತಾರೆ ಅವರು, ಮತ್ತು ಅವರೇ ಟ್ರಾನ್ಸ್ಪೋರ್ಟ್ ಮಾಡಿಕೊಡ್ತಾರೆ, ಮತ್ತು ಅವರೇ ಡೆಮೋ ವರ್ಕರ್ಸ್ ಬಂದು ಅದನ್ನೆಲ್ಲ ಡೆಮೋ ಮಾಡಿ ತೋರಿಸ್ತಾರೆ ನಿಮಗೆ. ಸೊ ಗೈಸ್ ಇಲ್ಲಿ ನೋಡಿ ಇದೂ ಕೆತ್ತಾಗಿದೆ. ಸೊ ಗೈಸ್ ಇದನ್ನು ನೀವು ನೋಡಿ, ಇದು ನಮ್ಮದು ಹೊಸ ವಾಷಿಂಗ್ ಮಷಿನ್. ಈಗ ಇದನ್ನು ಫ್ರಿಜ್ಜು. ಸೊ ಗೈಸ್ ಈಗ ಇದನ್ನು ಈಗ ಕೇಳಬೇಕು. ಸೊ ಗೈಸ್ ಎಷ್ಟು ಸ್ಯಾಟಿಸ್ಫೈಯಿಂಗ್ ಆಗ್ತಿದೆ ನೋಡಿ. ಸೊ ಗೈಸ್ ಈಗ ವಿಡಿಯೋ ಒಂದು ಸ್ವಲ್ಪ ಫಾಸ್ಟ್ ಮಾಡೋಣ. ಸೊ ಗೈಸ್ ಇಲ್ಲಿ ನೀವು ನೋಡಿ, ಇದನ್ನೆಲ್ಲ ನಾನು ಎಲ್ಲ ನಾನು ತೆಗೆದಾಕಿದ್ದೀನಿ. ಸೊ ಗೈಸ್ ಇಲ್ಲಿ ನೀವು ಕೇಳ್ತಿರ್ಬೋದು ಇದರಲ್ಲಿ ಏನು ಆಟೋಮ್ಯಾಟಿಕ್ ಇದೆ ಅಂತ. ಸೊ ಗೈಸ್ ಎಲ್ಲದರಲ್ಲೂ ಇಲ್ಲಿ ಒಂಥರ ನಾಬ್ ಬಂದು ಅದರೊಳಗಡೆ ಇದು ಬರೋದು, ಆವಾಗ ನಾವು ಅಡ್ಜಸ್ಟ್ ಮಾಡ್ಕೊಬೇಕಾಯಿತು. ಸೊ ಗೈಸ್ ಇದ್ರಲ್ಲಿ ಹಂಗೇನಿಲ್ಲ, ಇದರಲ್ಲಿ ಲೀಕು ಆಗೋಲ್ಲ, ಮತ್ತು ಬೇಗ ಐಸ್ ಕ್ಯೂಬ್ಸ್ ಆಗುತ್ತೆ, ಮತ್ತು ಇದರಲ್ಲಿ ಬೇಗ ಇದು ಕೂಡ ಇದಾಗುತ್ತೆ, ಅಂದರೆ ಅದಷ್ಟೇ ಆಟೋಮ್ಯಾಟಿಕ್, ಮತ್ತು ಅದಷ್ಟೇ ಆಫ್ ಆಗುತ್ತೆ ಅಕಸ್ಮಾತ್ ನಾವೇನೋ ತೆಗೊಂಡ್ಲಿಲ್ಲ ಅಂದರೆ. ಸೊ ಗೈಸ್ ಇದು ನೋಡಿ, ಇವಾಗ ಫುಲ್ ಎಲ್ಲ ಕಿತ್ತಾಕಿದ್ದೀನಿ ನಾನು. ಇಲ್ಲಿ ನೀವು ನೋಡಿ ಇಲ್ಲಿ ಆನಿಯನ್ ಟ್ರೇ ಇಕ್ಕೋದು. ಸೊ ಗೈಸ್ ಬೆಂಗಳೂರಲ್ಲಿ ಆ್ಯಕ್ಚುಲಿ ದೊಡ್ಡ ಫ್ರಿಜ್ ಇರೋದು, ಆದರೆ ಗೈಸ್ ಅದರಲ್ಲೇ ಆನಿಯನ್ ಟ್ರೇ ಇಲ್ಲ, ಯಾಕಂತ ಗೊತ್ತಿಲ್ಲ. ಸೊ ಗೈಸ್ ಇದು ನೀವು ನೋಡಿ, ಇದು ನಮ್ಮ ವಾಷಿಂಗ್ ಮಷಿನ್ ವೈಟ್ ಮ್ಯಾಜಿಕ್ ಅಂತ. ಇದು ಸೊ ಗೈಸ್ ಇದು ಅಲ್ಲಿ ಆ್ಯಕ್ಚುಲಿ 12 ಫೀಚರ್ಸ್ ಇದೆ, ಅಂದರೆ 12 ಮೋಡ್ಸ್ ಆಫ್ ವಾಷಿಂಗ್ ಇದೆ. ಮತ್ತು ಇದು ಗೈಸ್ ಆಡ್ ವಾಟರ್ನ ಸಾಫ್ಟ್ ವಾಟರ್ ಕೂಡ ಮಾಡುತ್ತೆ. ಅಂದರೆ ನಮ್ಮ ಅಕಸ್ಮಾತ್ ಏನಾದ್ರು ಎಕ್ಸ್ಟ್ರೀಮ್ಲಿ ಆಡ್ ವಾಟರ್ ಇದ್ದರೆ ಅದನ್ನು ಗೈಸ್ ನಾವು ಸಾಫ್ಟ್ ವಾಟರಿಂದನೂ ಇದು ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡುತ್ತೆ. ಸೊ ಗೈಸ್ ಇದು ನೀವು ನೋಡ್ತಿರ್ಬೋದು ಚೈಲ್ಡ್ ಲಾಕ್ ಸಿಸ್ಟಮು, ಮತ್ತು ಬೇರೆ ಬೇರೆ ಥರ ಇದರಲ್ಲಿ ಡ್ರೈಯರ್ ಕೂಡ ಇದೆ ಇನ್ಬಿಲ್ಟು. ಸೊ ಗೈಸ್ ಇದರಲ್ಲಿ ಇನ್ನೊಂದು ಏನಂದರೆ ನಾವು ತಂದಿರೋದು ಇದು ಟಿ ವಿ ಸ್ಟ್ಯಾಂಡು. ಸೊ ಗೈಸ್ ಇನ್ನು ಮುಂದಕ್ಕೆ ನಾವು ಹೊಸ ಸ್ಮಾರ್ಟ್ ಟಿ ವಿ ತಂದಾಗ ಈ ಸ್ಟ್ಯಾಂಡ್ ಸೈಕಾಗಿ ಕಾಣಿಸುತ್ತೆ. ಮತ್ತು ಗೈಸ್ ರೂಮಲ್ಲಿ ಒಂದು ಸ್ಟ್ಯಾಂಡ್ ನೋಡೋಣ. ಇಲ್ಲಿ ನೀವು ನೋಡಿ ರೂಮಲ್ಲಿ ಇದು ಡ್ರೆಸ್ಸಿಂಗ್ ಟೇಬಲ್ ತಂದಿದ್ದೀವಿ. ಸೊ ಗೈಸ್ ಇದರೊಳಗಡೆ ಇನ್ಬಿಲ್ಟ್ ಲೈಟ್ ಇದೆ, ಇದನ್ನು ನಾವು ಆಮೇಲೆ ಕನೆಕ್ಷನ್ ಕೊಡ್ಕೊಬೋದು. ಸೊ ಗೈಸ್ ಇದು ನೋಡಿ, ಇದು ಈ ಒಳಗಡೆನೂ ಇನ್ನೊಂದು ಲೈಟ್ ಇದೆ. ಸೊ ಈಚ್ ಕಡೆ ಒಂದು, ಒಳಗಡೆ ಇನ್ನೊಂದು ಲೈಟ್ ಇದೆ. ಸೊ ಗೈಸ್ ಟೋಟಲಾಗಿ 2 ಲೈಟ್ ಇದೆ. ಸೊ ಗೈಸ್ ಈ ವಿಡಿಯೋ ಇಷ್ಟ ಆಗಿತ್ತು. ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಮಾಡಿ, ಮತ್ತು ಬೆಲ್ ಐಕಾನನ್ನು ಒತ್ತೋದಕ್ಕೆ ಮರಿಬೇಡಿ. ಸೊ ಗೈಸ್ ಈ ಚಾಪರ್ ನಮಗೆ ಗಿಫ್ಟಾಗಿ ಸಿಕ್ಕಿದ್ದು. ಈ ಚಾಪರಿಂದು ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ